ನನ್ನ ಗಂಡ ಇಲ್ಲದಿದ್ದಾಗ ನನ್ನ ಅಳಿಯಂದಿರು ಮಗಳ ಎದುರಿಗೆ ಈ ರೀತಿ ಮಾಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಈ ಕತೆ ತುಂಬಾ ರೋಮಾಂಚಕವಾಗಿದೆ. ಸ್ಕಿಪ್ ಮಾಡದೆ ನೋಡಿ, ಎಂಜಾಯ್ ಮಾಡಿ. ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ರಚಿತಾ. ನನಗೆ ಮದುವೆಯಾಗಿ 25 ವರ್ಷ ಆಗಿದೆ. ನನಗೆ ಒಬ್ಬಳು 23 ವರ್ಷದ ಮಗಳಿದ್ದಾಳೆ. ಅವಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ್ದೀನಿ. ಅವಳು ಅಲ್ಲಿ ಸುಖವಾಗಿ ಇದ್ದಾಳೆ. ಈಗ ಮನೆಯಲ್ಲಿ ನಾನು ಮತ್ತು ನನ್ನ ಗಂಡ ಇಬ್ಬರೇ ಇರೋದು. ನಾವು ಕೂಡ ಇಲ್ಲಿ ಚೆನ್ನಾಗಿಯೇ ಇದ್ದೇವೆ. ಆದರೆ ಒಂದು ವಿಷಯದಲ್ಲಿ ಬಿಟ್ಟು. ನನಗೆ ಆ ಕೆಲಸದ ಮೇಲೆ ಆಸೆ ತುಂಬಾ ಜಾಸ್ತಿ. ಆದರೆ ನನ್ನ ಗಂಡನಿಗೆ ಆಸೆ ಕಡಿಮೆಯಾಗಿದೆ. ಆಸೆ ಕಡಿಮೆಯಾಗಿದೆ ಅನ್ನೋದಕ್ಕಿಂತ ಅವರಿಗೆ ಆಸೆಯೇ ಇಲ್ಲ ಎಂದು ಹೇಳಿದರೂ ತಪ್ಪೇನಿಲ್ಲ. ನನ್ನ ಮದುವೆ ಆದಾಗಿನಿಂದಲೂ ಆ ವಿಷಯದಲ್ಲಿ ಸರಿಯಾಗಿ ಮಜಾ ಸಿಕ್ಕಿರಲಿಲ್ಲ. ದಿನಾಲೂ ರಾತ್ರಿ ನಾನು ಅವರನ್ನ ಬೇಡೋದು ಮತ್ತು ಅವರು ಈ ವಯಸ್ಸಿನಲ್ಲಿ ನಿನಗೆ ಇದೆಲ್ಲ ಬೇಕಾ ಅಂತ ಬೈದು ಮಲಗೋದು ಇರುತ್ತಿತ್ತು. ಕೆಲವೊಂದು ಬಾರಿ ನಾನು ಅವರನ್ನು ಮನ್ನಿಸಲು ತುಂಬಾ ಟ್ರೈ ಮಾಡಿಟ್ಟಿದ್ದೆ. ಆಗ ಮಾತ್ರ ಅವರು ನನ್ನೊಡನೆ ಕಬಡ್ಡಿ ಆಡುತ್ತಿದ್ದರು. ಅದು ಕೂಡ 2 ನಿಮಿಷ ಮಾತ್ರ, ಅಲ್ಲಿಗೆ ಸುಸ್ತಾಗಿ ಬಿಡುತ್ತಿದ್ದರು. ಇದರಿಂದ ನನ್ನ ಕೈಯಿಂದಲೇ ಕೆಲಸ ನಡೆಸುತ್ತಿದ್ದೆ. ನಮ್ಮ ದಿನನಿತ್ಯದ ದಿನಚರಿ ಹೀಗಿರುವಾಗ ನನ್ನ ಮಗಳು ಗರ್ಭಿಣಿಯಾದಳು. ಅವಳಿಗೆ 8 ತಿಂಗಳು ತುಂಬಿದ ಮೇಲೆ ಬಾಣಂತನಕ್ಕಾಗಿ ನನ್ನ ಮನೆಗೆ ಕರೆದುಕೊಂಡು ಬಂದೆ. ಆಗಾಗ ನನ್ನ ಅಳಿಯ ಮನೆಗೆ ಬಂದು ಹೋಗುತ್ತಿದ್ದರು. ಆದರೆ ಅಳಿಯ ಮನೆಗೆ ಬಂದಾಗಲೆಲ್ಲ ಮಗಳ ಜೊತೆ ಜಗಳವಾಡಿ ಹೋಗುವುದು ಇದ್ದೇ ಇರುತ್ತಿತ್ತು. ಇದೇನಾಗುತ್ತಿದೆ ಎಂದು ನಾನು ಮತ್ತು ನನ್ನ ಗಂಡ ತುಂಬಾ ತಲೆಕೆಡಿಸಿಕೊಂಡೆವು. ಆಮೇಲೆ ನನ್ನ ಅಳಿಯ ಹೋದ ಮೇಲೆ ಬಂದು ನನ್ನ ಮಗಳ ಹತ್ತಿರ ಕೇಳಲು ನಿರ್ಧರಿಸಿದೆನು. ನನ್ನ ಗಂಡ ಮತ್ತು ನಾನು ಬಂದು ನನ್ನ ಮಗಳ ಹತ್ತಿರ ಯಾಕೆ ಅಳಿಯಂದಿರು ಬಂದಾಗೆಲ್ಲ ಜಗಳ ಮಾಡಿ ಹೋಗ್ತಾರೆ ಎಂದು ಕೇಳಿದೆ. ಅವಳು ಏನೂ ಇಲ್ಲ ಬಿಡಮ್ಮ, ಇದು ಗಂಡ ಹೆಂಡತಿಯ ವಿಷಯ, ಇಲ್ಲಿಗೆ ಬಿಟ್ಟು ಬಿಡಿ ಎಂದು ಹೇಳಿದಳು. ಮತ್ತೇನು ಹೇಳಲಾಗದೆ ನಾವಿಬ್ಬರೂ ಅಲ್ಲಿಂದ ಬಂದು ಬಿಟ್ಟೆವು. ಅದಾದ ಮೇಲೆ ಅವಳು ಅಳುತ್ತಿರುವುದನ್ನು ನಾನು ನೋಡಿದೆ. ಆಗ ನಾನು ಅವಳ ರೂಮಿಗೆ ಹೋಗಿ ಅವಳ ತಲೆನೇವರಿಸುತ್ತಾ ಅವಳ ಪಕ್ಕ ಕೂತು ಅವಳ ಕೈಯನ್ನು ನನ್ನ ಕೈಯಲ್ಲಿ ತೆಗೆದುಕೊಂಡು, ಏನಾಯಿತು ಮಗಳೇ, ನನ್ನ ಹತ್ತಿರ ಹೇಳಿಕೋ, ಸಾಧ್ಯವಾದರೆ ಬಗೆಹರಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದೆ. ನನ್ನ ತೊಡೆಯ ಮೇಲೆ ಮಲಗುತ್ತಾ ಜೋರಾಗಿ ಅಳಲು ಶುರು ಮಾಡಿದಳು. ಸ್ವಲ್ಪ ಹೊತ್ತು ಹತ್ತು ಸುಧಾರಿಸಿಕೋ ಎಂದು ನಾನು ಕೂಡ ಅವಳ ತಲೆನೇವರಿಸುತ್ತಾ ಸುಮ್ಮನೆ ಕೂತೆ. ಹತ್ತು ಸುಧಾರಿಸಿಕೊಂಡು ಮೇಲೆದ್ದು ಕೂರುತ್ತಾ ಕಣ್ಣೀರನ್ನು ಒರೆಸಿಕೊಂಡು, ಅಮ್ಮ, ನಿನ್ನ ಅಳಿಯ ಬರುವುದು ಕೇವಲ ರಾತ್ರಿಯ ಸುಖಕ್ಕಾಗಿ ಮಾತ್ರ. ಅವರಿಗೆ ನನ್ನ ಮೇಲೆ ಅಷ್ಟು ಪ್ರೀತಿ ಇಲ್ಲ. ನಾನು ಗರ್ಭಿಣಿಯಾಗಿರುವುದರಿಂದ ಅವರಿಗೆ ಬೇಕಾದ ಹಾಗೆ ನಾನು ಸಹಕರಿಸಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಕೋಪಗೊಂಡು ಬೈದು ಜಗಳವಾಡಿ ಹೋಗುತ್ತಾರೆ. ಇದಕ್ಕೆ ನಾನೇನು ಮಾಡಲಿ ಎಂದು ಅಳುತ್ತಾ ಹೇಳಿದಳು. ಈಗ ರಚಿತಾಗೆ ಎಲ್ಲವೂ ಅರ್ಥವಾಯಿತು. ಸ್ವಲ್ಪ ಹೊತ್ತು ಯೋಚಿಸಿ ಮಗಳಿಗೆ ಏನು ಹೇಳಬೇಕೆಂದು ತಿಳಿಯದೆ ಸ್ವಲ್ಪ ಹೊತ್ತಾದ ಮೇಲೆ, ಮಗಳೇ, ನೀನಿನ್ನೂ ಚಿಂತಿಸಬೇಡ, ಇದಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕೋಣ ಎಂದು ಹೇಳಿ ಅಲ್ಲಿಂದ ಬಂದು ಬಿಡುತ್ತಾಳೆ. ಈಚೆ ಬಂದು ಸೋಫಾದಲ್ಲಿ ಕುಳಿತು ಅದರ ಬಗ್ಗೆ ದೀರ್ಘವಾಗಿ ಯೋಚಿಸುತ್ತಾ ಕೂರುತ್ತಾಳೆ. ಈಗ ಏನು ಮಾಡುವುದು? ಹೀಗೆ ಬಿಟ್ಟರೆ ನನ್ನ ಅಳಿಯ ನನ್ನ ಮಗಳನ್ನು ಬಿಟ್ಟು ಬೇರೆಯವರ ಕಡೆ ಆಸಕ್ತಿ ಬೆಳೆಸಿಕೊಂಡು ಬಿಟ್ಟರೆ ನನ್ನ ಮಗಳ ಜೀವನ ಹಾಳಾದಂತೆ. ಈಗೇನು ಮಾಡಲಿ ಎಂದು ಯೋಚಿಸುತ್ತಾ ಕೂತಳು. ಸ್ವಲ್ಪ ದಿನಗಳು ಇದರ ಯೋಚನೆಯಲ್ಲಿಯೇ ಕಾಲ ಕಳೆಯ ಹೋಗುತ್ತದೆ. ಅದಾದ ಮೇಲೆ ಅವಳಿಗೆ ಅನ್ನಿಸಲು ಶುರುವಾಗುತ್ತದೆ, ನನ್ನ ಅಳಿಯನ ಆಸೆಯನ್ನು ನಾನೇ ಏಕೆ ತೀರಿಸಬಾರದು? ಹೇಗಿದ್ದರೂ ನನ್ನ ಗಂಡನಿಗೂ ವಯಸ್ಸಾಯಿತು. ನನ್ನ ಜೊತೆ ಮಲಗಿ 2-3 ವರ್ಷಗಳೇ ಕಳೆದು ಹೋಗಿದೆ. ನನ್ನ ಆಸೆಯೂ ತೀರುತ್ತದೆ, ಅಳಿಯನ ಆಸೆಯೂ ತೀರುತ್ತದೆ, ಮಗಳ ಜೀವನವೂ ಸರಿಹೋಗುತ್ತದೆ. ಇದೇ ಸರಿ ಎಂದು ಯೋಚಿಸಿ ಸೀದಾ ಮಗಳ ಹತ್ತಿರ ಬಂದಳು. ಮಗಳೇ, ನೀನೇನು ಅಂದುಕೊಳ್ಳದಿದ್ದರೆ ನಾನೊಂದು ವಿಷಯವನ್ನು ಹೇಳುತ್ತೇನೆ ಅಂದಳು. ಆಗ ಮಗಳು, ಅಮ್ಮ, ಅದೇನು ಹೇಳು ಎಂದು ಹೇಳಿದಾಗ, ರಚಿತಾ, ಈ ವಿಷಯವನ್ನು ಕೇಳಿದ ಮೇಲೆ ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳಿಯಬಾರದು. ನಿನ್ನ ಜೀವನವನ್ನು ಉಳಿಸುವುದಕ್ಕಾಗಿ ಮಾತ್ರ ನಾನು ಈ ನಿರ್ಧಾರವನ್ನು ಮಾಡಬೇಕಾಗಿ ಬಂತು. ಒಂದು ವೇಳೆ ನಿನ್ನ ಗಂಡ ಬೇರೆಯವರ ಹೆಂಗಸಿನ ಮೇಲೆ ಆಸಕ್ತಿ ಬೆಳೆಸಿಕೊಂಡು ಬಿಟ್ಟರೆ ನಿನ್ನ ಜೀವನ ಹಾಳಾಗುತ್ತದೆ. ಹಾಗಾಗಿ ನಾನು ಈ ತೀರ್ಮಾನಕ್ಕೆ ಬಂದಿದ್ದೇನೆ. ನೀನು ನನ್ನ ಬಗ್ಗೆ ತಪ್ಪು ತಿಳಿಯಬಾರದು ಎಂದು ಹೇಳುತ್ತಾಳೆ. ಆಗ ಮಗಳು ಹೇಳಿದಳು, ಅಮ್ಮ, ನೀನು ನನ್ನ ತಾಯಿ, ಮಗಳ ಜೀವನದ ಬಗ್ಗೆ ಯೋಚಿಸುವುದು ತಪ್ಪಲ್ಲ. ನೀನೇನು ಮಾಡಿದರೂ ನನ್ನ ಒಳಿತಿಗಾಗಿಯೇ ಮಾಡುತ್ತೀಯ ಅಂತ ನನಗೆ ಗೊತ್ತಿದೆ. ನಾನು ತಪ್ಪು ತಿಳಿಯುವುದಿಲ್ಲ, ಅದೇನೆಂದು ಹೇಳು ಎಂದು ಕೇಳುತ್ತಾಳೆ.
ಆಗ ರಚಿತಾ ಮಗಳ ಹತ್ತಿರ ಬಂದು ಅವಳ ಕೈ ಹಿಡಿದು, ನಿನ್ನ ಗಂಡನಿಗೆ ಬೇಕಾಗಿರುವುದು ಕೇವಲ ರಾತ್ರಿಯ ಸುಖ ಅಷ್ಟೇ ಅಲ್ಲವೇ, ಅದನ್ನು ನಾನೇ ಕೊಡಬೇಕು ಎಂದು ನಿರ್ಧಾರ ಮಾಡಿದ್ದೇನೆ. ನೀನು ಈಗ ಗರ್ಭಿಣಿ ಕೂಡ. ನಿನಗೆ ಮಗುವಾಗಿ ಬಾಣಂತನ ಮುಗಿಯುವವರೆಗೂ ನಿನ್ನ ಗಂಡನಿಗೆ ಬೇಕಾಗಿರುವ ಸುಖವನ್ನು ನಾನೇ ಕೊಡುತ್ತೇನೆ ಎಂದು ಹೇಳಿ ತಲೆ ಒರೆಸಿಕೊಂಡು ಕೂತುಬಿಟ್ಟೆ. ಅದನ್ನು ಕೇಳಿದ ತಕ್ಷಣ ಮಗಳ ಮುಖದಲ್ಲಿ ಕೋಪ ಎದ್ದು ಕಾಣುತ್ತಿತ್ತು. ಆಗ ಮಗಳು ಹೇಳಿದಳು, ಅಮ್ಮ, ನೀನು ಈ ತರ ಆಲೋಚನೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಮನೆ ಅಳಿಯ ಅಂದ್ರೆ ಮಗಳ ಗಂಡ ನಿನಗೆ ಮಗನ ಸಮಾನ ಅಂತ ಗೊತ್ತಿಲ್ವೇ ಅಂತ ಕೇಳಿದಳು. ಆಗ ಅಮ್ಮ ಹೇಳಿದಳು, ದಯವಿಟ್ಟು ಕೋಪ ಮಾಡಿಕೊಳ್ಳಬೇಡ, ನೀನು ಹೇಳಿದ್ದು ನಿಜ, ಅಳಿಯಂದಿರು ನನಗೆ ಮಗನ ಸಮಾನ. ನಿನಗೆ ಇದು ಇಷ್ಟ ಇಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ನಂಗೆ ಒಂದು ಭಯ ಇದೆ. ಎಲ್ಲಿ ಅಳಿಯಂದಿರು ಬೇರೆ ಹೆಣ್ಣಿನ ಸಹವಾಸ ಮಾಡಿಬಿಡುತ್ತಾರೋ ಅಂತ. ಇದನ್ನ ಕೇಳಿದ ತಕ್ಷಣ ಮಗಳ ಕಣ್ಣಲ್ಲಿ ನೀರು ಬರಲು ಶುರುವಾಗುತ್ತದೆ. ಮೊದಲಿಗೆ ಅಮ್ಮನ ಮೇಲೆ ಕೋಪ ಬಂದರು, ನಂತರ ಯೋಚಿಸುತ್ತಾ, ಹೌದು, ಅಮ್ಮ ಹೇಳಿದ್ದರಲ್ಲಿಯೂ ನಿಜ ಇದೆ. ನನ್ನ ಗಂಡ ಏನಾದರೂ ಆಸಕ್ತಿ ಬೇರೆ ಕಡೆ ಬೆಳೆಸಿಕೊಂಡರೆ ನನ್ನ ಜೀವನ ಹಾಳಾಗುವುದರಲ್ಲಿ ಎರಡು ಮಾತಿಲ್ಲ. ಅದೇ ಅಮ್ಮ ಆದರೆ ಮಗಳ ಜೀವನ ಸರಿ ಹೋಗಲಿ ಎಂದು ನನ್ನ ಬಾಣಂತನ ಮುಗಿದ ಮೇಲೆ ನನ್ನ ಗಂಡನನ್ನು ನನಗೆ ಬಿಟ್ಟು ಕೊಡುತ್ತಾಳೆ. ಮನಸ್ಸಿಗೆ ಸ್ವಲ್ಪ ಕಷ್ಟವಾದರೂ ಇದೆ ಸರಿ ಎಂದುಕೊಂಡು ಅಮ್ಮನ ಹತ್ತಿರ, ಅಮ್ಮ, ನಿನ್ನ ನಿರ್ಧಾರ ನನ್ನ ಒಪ್ಪಿಗೆ ಇದೆ ಎಂದು ಹೇಳಿಬಿಡುತ್ತಾಳೆ. ಆಗ ರಚಿತಾ ಮಗಳ ಮುಖವನ್ನು ನೋಡುತ್ತಾಳೆ. ಆಗ ಮಗಳು, ಹೌದಮ್ಮ, ತುಂಬಾ ಯೋಚಿಸಿ ನಿರ್ಧಾರ ಮಾಡಿದ್ದೇನೆ. ನಿನ್ನ ಯೋಚನೆ ಸರಿಯಾಗಿಯೇ ಇದೆ. ನಿನ್ನ ಈ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ. ನಾನು ಫೋನ್ ಮಾಡಿ ನಿನ್ನ ಅಳಿಯನನ್ನು ಮನೆಗೆ ಕರೆಯುತ್ತೇನೆ. ನಿನಗೆ ಏನು ಅನಿಸುತ್ತಿದೆಯೋ ಅದನ್ನು ಮಾಡು ಎಂದು ಹೇಳುತ್ತಾಳೆ. ಆಗ ರಚಿತಾ ಹಿಂಜರಿಯುತ್ತ, ಅದೆಲ್ಲ ಸರಿ ಮಗಳೇ, ಆದರೆ ನಿನ್ನ ಅಪ್ಪ ಎಂದು ಹೇಳಿ ನಿಲ್ಲಿಸುತ್ತಾಳೆ. ಆಗ ಅವಳು, ನೀನೇನು ಯೋಚಿಸಬೇಡ ಅಮ್ಮ, ಈ ವಿಷಯ ಅಪ್ಪನಿಗೆ ಗೊತ್ತಾಗುವುದಿಲ್ಲ. ನಾನು ಹೇಳುವುದಿಲ್ಲ ಎಂದು ಹೇಳಿದಾಗ ರಚಿತಾ, ಸರಿ, ಆದರೆ ನಾನು ನಿನ್ನ ಖುಷಿಗಾಗಿ ಮಾತ್ರ ಇದನ್ನು ಒಪ್ಪಿಕೊಳ್ಳುತ್ತಿದ್ದೇನೆ. ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳಬೇಡ ಎಂದು ಹೇಳಿ ಅಲ್ಲಿಂದ ಹೊರಟು ಬಿಡುತ್ತಾಳೆ. ಮಗಳು ತನ್ನ ಗಂಡನಿಗೆ ಕಾಲ್ ಮಾಡಿ ಮನೆಗೆ ಬನ್ನಿ ಎಂದು ಕರೆಯುತ್ತಾಳೆ. ಆಗ ಅವನು ಯಾಕೆ ಬರಬೇಕು, ಮತ್ತೆ ಜಗಳವಾಡಿ ಮನಸ್ಸನ್ನು ಕೆಡಿಸಿಕೊಂಡು ಬರುವುದಕ್ಕೆ ಎಂದು ಕೇಳಿದಾಗ, ಇಲ್ಲ, ಈ ಸರಿ ನಿಮ್ಮ ಆಸೆ ಈಡೇರಿಸುವೆ, ಮನೆಗೆ ಬನ್ನಿ ಎಂದು ಹೇಳಿ ಫೋನ್ ಕಟ್ ಮಾಡಿಬಿಡುತ್ತಾಳೆ. ಮಧ್ಯಾಹ್ನದ ಹೊತ್ತಿಗೆ ಅಳಿಯ ಮನೆಗೆ ಬರುತ್ತಾನೆ ಮತ್ತು ಹಬ್ಬದ ಅಡುಗೆಯನ್ನು ಮಾಡುತ್ತಾಳೆ. ಮತ್ತೆ ರಚಿತಾ ಅಳಿಯ ಬಂದ ಮೇಲೆ ಊಟ ಬಡಿಸಿ ಅವನು ಊಟ ಆದ ಮೇಲೆ ರೂಮಿಗೆ ಬರುತ್ತಾನೆ. ಹೆಂಡತಿ ಅಳುತ್ತಿರುವುದನ್ನು ನೋಡಿ ಪಕ್ಕ ಬಂದು ಕೂತು, ಯಾಕೆ ಅಳುತ್ತಿದ್ದೀಯಾ, ನೀನೇ ತಾನೇ ನನ್ನನ್ನು ಕರೆದದ್ದು, ಮತ್ತೆ ಈಗ ನೀನು ಏಕೆ ಅಳುತ್ತಿದ್ದೀಯಾ ಎಂದು ಕೇಳಿದನು. ಹಾಗೇನೂ ಇಲ್ಲ, ನಾನು ಮಾಡಿರುವ ನಿರ್ಧಾರದಿಂದ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ ಅಷ್ಟೇ ಎಂದು ಹೇಳುತ್ತಾಳೆ. ಆಗ ಗೊಂದಲದ ಮುಖ ಮಾಡಿ, ಏನು ನಿನ್ನ ನಿರ್ಧಾರ ಹೇಳು, ಕೇಳುತ್ತೇನೆ ಅಂದನು. ನಿನಗೆ ಬೇಕಾಗಿರುವ ಸುಖವನ್ನು ಕೊಡುವುದು ಎಂದು ಹೇಳಿದಳು. ಅದು ನಿನ್ನಿಂದ ಆಗುವುದಿಲ್ಲ ಬಿಡು ಎಂದು ಹೇಳಿ ಮುಖ ತಿರುಗಿಸಿ ಕೂರುತ್ತಾನೆ. ಆಗ ಅವಳು ಕಣ್ಣು ಮುಚ್ಚಿಕೊಂಡು, ಹೌದು, ನನ್ನಿಂದ ಆಗದೇ ಇರಬಹುದು, ಆದರೆ ನನ್ನ ಬದಲು ನಿನಗೆ ಬೇಕಾಗಿರುವ ಸುಖವನ್ನು ನನ್ನ ಅಮ್ಮ ಕೊಡುತ್ತಾಳೆ ಎಂದು ಹೇಳಿಬಿಡುತ್ತಾಳೆ. ಸ್ವಲ್ಪ ಹೊತ್ತಾದರೂ ಏನೂ ಸೌಂಡ್ ಬಾರದಿದ್ದಾಗ ನಿಧಾನವಾಗಿ ಕಣ್ಣು ತೆರೆಯುತ್ತಾಳೆ. ಆಶ್ಚರ್ಯದಲ್ಲಿ ಕೂತಿದ್ದ ಗಂಡನನ್ನು ನೋಡುತ್ತಾಳೆ. ರೀ, ಏನಾಯ್ತು, ನಾನು ಹೇಳಿದ್ದು ಕೇಳಿಸ್ತಾ ಅಂತ ಕೇಳಿದಳು. ನಿನಗೇನಾದರೂ ತಲೆ ಕೆಟ್ಟಿದ್ದೀಯಾ, ನೀನೇನು ಮಾತನಾಡುತ್ತಿದ್ದೀಯಾ ಎನ್ನುವ ಅರಿವಾದರೂ ನಿನಗಿದೆಯಾ ಎಂದು ಕೇಳುತ್ತಾನೆ. ಆಗ ಅವಳು ಜೋರಾಗಿ ಅಳುತ್ತಾ, ದಯವಿಟ್ಟು ಇದಕ್ಕೆ ಒಪ್ಪಿಕೊಳ್ಳಿ, ನೀವು ಸುಖವನ್ನು ಅರಸುತ್ತಾ ಬೇರೆ ಕಡೆ ಹೋದರೆ ನಮ್ಮಿಬ್ಬರ ಜೀವನವು ಹಾಳಾಗಿ ಹೋಗುತ್ತದೆ. ನನ್ನ ಬಾಣಂತನ ಮುಗಿಯುವವರೆಗೂ ನಿಮಗೆ ಬೇಕಾಗಿರುವುದನ್ನು ನನ್ನ ಅಮ್ಮ ಕೊಡುತ್ತಾಳೆ ಎಂದು ಹೇಳುತ್ತಾಳೆ. ಆಗ ಅವನು, ಅಯ್ಯೋ ಹುಚ್ಚಿ, ನನಗೆ ಸುಖ ಬೇಕು ನಿಜ, ಆದರೆ ಅದು ಬೇರೆ ಹೆಣ್ಣಿನಿಂದ ಅಲ್ಲ, ನನ್ನ ಹೆಂಡತಿಯಿಂದ ಮಾತ್ರ. ನನಗೆ ಬೇರೆ ಹೆಣ್ಣಿನ ಮೇಲೆ ಆಸೆ ಇದ್ದಿದ್ದರೆ ನಾನು ನಿನ್ನ ಹತ್ತಿರ ಜಗಳ ಆಡುವ ಅವಶ್ಯಕತೆ ಇರುತ್ತಿರಲಿಲ್ಲ ಎಂದು ಹೇಳಿದನು. ಅದಕ್ಕೆ ಅವಳು ಶಾಕ್ ಆದರೂ ಖುಷಿಯಿಂದ ಗಂಡನನ್ನು ಅಪ್ಪಿಕೊಂಡಳು. ಈ ಸಾರಿ ಮಾತ್ರ ಅವರಿಬ್ಬರ ನಡುವೆ ಜಗಳವಿರಲಿಲ್ಲ. ಈ ವಿಷಯವನ್ನು ಮಗಳು ಅಮ್ಮನಿಗೆ ತಿಳಿಸುತ್ತಾಳೆ. ಅಮ್ಮ ಅವರಿಗೆ ನನ್ನ ಬಿಟ್ಟು ಬೇರೆ ಯಾರ ಜೊತೆಗೂ ಆ ಕೆಲಸ ಮಾಡಲು ಇಷ್ಟವಿಲ್ಲವಂತೆ ಅಂತ ಹೇಳಿದಳು. ಇದನ್ನ ಕೇಳಿ ರಚಿತಾಳಿಗೆ ತುಂಬಾ ಖುಷಿಯಾಯಿತು. ಹೇಗೋ ತನ್ನ ಮಗಳ ಬಲು ಸರಿ ಹೋಯಿತಲ್ಲ ಎಂದು ತನ್ನನ್ನ ತಾನು ಸಮಾಧಾನಪಡಿಸಿಕೊಂಡಳು. ಆಮೇಲೆ ತನಗಿನ್ನು ಬೇರೆ ಗತಿ ಇಲ್ಲ ಅಂತ ಸೌತೆಕಾಯಿ ತಗೊಂಡು ತನ್ನ ಬೆಡ್ರೂಮಿಗೆ ಹೋಗಿ ತನ್ನ ಕೆಲಸ ಮಾಡಿಕೊಂಡಳು. ಆದರೆ ಡೋರ್ ಲಾಕ್ ಮಾಡುವುದನ್ನು ಮರೆತು ಬಿಟ್ಟಿದ್ದಳು. ಆಗ ಮಗಳು ಏನನ್ನೋ ಕೇಳಬೇಕು ಎಂದು ರೂಮ್ ಹತ್ತಿರ ಬಂದಾಗ ಏನೋ ಶಬ್ದ ಕೇಳಿಸಿದ ಹಾಗಾಯಿತು. ಏನು ಮೆಲ್ಲನೆ ಡೋರ್ ಇಂದ ಇಣುಕಿ ನೋಡಿದಾಗ ಅವಳು ತಬ್ಬಿಬ್ಬಾದಳು. ಯಾಕೆ ರೂಮಿನಲ್ಲಿ ತನ್ನ ತಾಯಿ ಸೌತೆಕಾಯಿಯಿಂದ ತನ್ನ ದಾಹವನ್ನ ತೀರಿಸಿಕೊಳ್ಳುತ್ತಿದ್ದಳು.
ಮಗಳು ಏನನ್ನು ಹೇಳದೆ ಅಲ್ಲಿಂದ ವಾಪಸ್ ಹೊರಟು ಹೋದಳು. ಆಮೇಲೆ ಅಮ್ಮನ ಹತ್ತಿರ ಬಂದು ಕೋಪದಿಂದ ಕೇಳಿದಳು, ಅಮ್ಮ, ನೀನು ರೂಮಿನಲ್ಲಿ ಮಾಡುತ್ತಿದ್ದನ್ನ ನಾನು ನೋಡಿದೆ. ನೀನು ಈ ತರ ಮಾಡುತ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಂದಳು. ಇದನ್ನ ಕೇಳಿ ಗಾಬರಿಯಾದ ರಚಿತಾ ಅಳುತ್ತಾ ಹೇಳಿದಳು, ಅಯ್ಯೋ ಮಗಳೇ, ದಯವಿಟ್ಟು ಕ್ಷಮಿಸು. ನಾನು ನಿನ್ನ ಅಪ್ಪನೊಂದಿಗೆ ಮಲಗಿ ಎಷ್ಟೋ ವರ್ಷಗಳಾಗಿವೆ. ನನ್ನ ದಾಹವನ್ನು ತೀರಿಸಿಕೊಳ್ಳೋಕೆ ಇದನ್ನ ಬಿಟ್ರೆ ನಂಗೆ ಬೇರೆ ದಾರಿ ಇಲ್ಲ ಅಂದಳು. ಮಗಳು ಏನನ್ನು ಹೇಳದೆ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಯೋಚಿಸಿದಳು. ಆಮೇಲೆ ಮತ್ತೆ ತನ್ನ ಗಂಡ ಒಪ್ಪದಿದ್ದರು ಅವನನ್ನು ಬಲವಂತವಾಗಿ ಒಪ್ಪಿಸುತ್ತಾಳೆ. ಸರಿ, ಈಗ ಹೋಗಿ ಅಮ್ಮ ರೂಮಿನಲ್ಲಿ ಇದ್ದಾಳೆ ಎಂದು ಹೇಳಿದಳು. ಸರಿ, ನಿಮ್ಮ ಅಪ್ಪ ಅಂತ ಕೇಳುತ್ತಾನೆ. ಅಪ್ಪ ಕೆಲಸದ ಮೇಲೆ 2 ದಿನ ಊರಿಗೆ ಹೋಗಿದ್ದಾರೆ. ಅದಕ್ಕಾಗಿ ಇವತ್ತೇ ಬನ್ನಿ ಎಂದು ನಿಮ್ಮನ್ನು ಕರೆಸಿದ್ದು ಎಂದು ಹೇಳುತ್ತಲೇ, ನೀನು ಇಷ್ಟೊಂದು ಕೇಳಿಕೊಳ್ಳುತ್ತಿದ್ದೀಯಾ, ಅಳುತ್ತಿದ್ದೀಯಾ ಎಂದು ಒಪ್ಪುಕೊಳ್ಳುತ್ತಿದ್ದೇನೆ ಅಷ್ಟೇ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಸೀದಾ ಅತ್ತೆಯ ರೂಮಿಗೆ ಬಂದು ಬಾಗಿಲನ್ನು ಕ್ಲೋಸ್ ಮಾಡಿ ಚಿಲಕ ಹಾಕಿ ಮಂಚದ ಮೇಲೆ ಕೂತು ಅತ್ತೆಯ ಮುಂದೆ ನಿಲ್ಲುತ್ತಾನೆ. ಇದೇನು ಅತ್ತೆ, ನಿಮ್ಮ ಮಗಳು ಹೇಳುತ್ತಿರುವುದು ನಿಜವೇ? ಇದೆಲ್ಲ ತಪ್ಪು ಅತ್ತೆ, ನಾವು ಮಾಡುತ್ತಿರುವುದು ಎಂದು ಹೇಳಿದನು. ಇದನ್ನ ಕೇಳಿದ ಅವಳು ಜೋರಾಗಿ ನಗುತ್ತಾ ಬಂದು ಅವನ ಕತ್ತಿನ ಸುತ್ತ ಕೈ ಹಾಕಿ ತಬ್ಬಿಕೊಳ್ಳುತ್ತಾಳೆ. ಆಗ ಅವನು ಕೂಡ ನಗುತ್ತಾ ತಬ್ಬಿಕೊಂಡು, ಏನು ಆಕ್ಟಿಂಗ್ ಅತ್ತೆ ನಿಮ್ದು, ಸೂಪರ್ ಎಂದು ಹೇಳುತ್ತಾನೆ. ನೀವೇನು ಕಡಿಮೆಯ ಅಳಿಯಂದ್ರೆ, ನನ್ನದು ಬರೀ ಆಕ್ಟಿಂಗ್ ಅಷ್ಟೇ, ಸ್ಕ್ರಿಪ್ಟ್ ಎಲ್ಲವೂ ನಿಮ್ಮದ್ದೇ ಅಲ್ಲವೇ ಎಂದು ಹೇಳುತ್ತಾಳೆ. ಆಗ ಅವನು ಕೂಡ ನಗುತ್ತಾ, ಎಲ್ಲಿ ನಿಮ್ಮ ಮಗಳು ಒಪ್ಪಿಕೊಳ್ಳುವುದಿಲ್ಲವೋ ಎಂದು ಭಯದಿಂದ ಆಗುತ್ತಿತ್ತು ಅಂದನು. ಒಪ್ಪಿಕೊಳ್ಳಲೇಬೇಕು, ಹಾಗೆ ಮಾತನಾಡುವ ಕಲೆ ನಮಗೆ ಚೆನ್ನಾಗಿ ಗೊತ್ತು. ಈಗ ನೋಡಿ, ಅವಳು ಒಪ್ಪಿದರಿಂದಲೇ ದಿನ ನಾವಿಬ್ಬರೂ ಸುಖಪಡುತ್ತಾ ಆರಾಮಾಗಿ ಇರಬಹುದು ಎಂದು ಹೇಳುತ್ತಾಳೆ. ನಿಮ್ಮ ಗಂಡನ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಅವರು ಮನೆಯಲ್ಲಿ ಇಲ್ಲದಿರುವಾಗ ನಮ್ಮಿಬ್ಬರ ಆಟ ನಡೆಸಬಹುದು ಎಂದು ಹೇಳಿದನು. ಹೀಗೆ ಹೇಳುತ್ತಾ ಇಬ್ಬರೂ ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತರು. ಅವರ ಎದೆ ಬಡಿತ ಜೋರಾಗಿತ್ತು. ಇಬ್ಬರೂ ಊರಾಗಿನ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿ ಸ್ವರ್ಗ ಸುಖವನ್ನು ಕಂಡರು. ಸುಮಾರು 2 ಗಂಟೆಗಳ ಕಾಲ ಅವರ ಕಬಡ್ಡಿ ಆಟ ನಡೆಯಿತು. ಈ ವಿಷಯ ತಾಯಿ, ಅಳಿಯ ಮತ್ತು ಮಗಳನ್ನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಗೆಳೆಯರೇ, ಇದು ಒಂದು ಕಾಲ್ಪನಿಕ ಕತೆ ಅಷ್ಟೇ. ನಿಜ ಜೀವನದಲ್ಲಿ ಯಾರೂ ಕೂಡ ಈ ರೀತಿ ತಪ್ಪು ದಾರಿಯಲ್ಲಿ ನಡೆಯಬಾರದು. ಅಲ್ಲದೆ ಯಾವ ತಪ್ಪುಗಳನ್ನು ಮಾಡದಂತೆ, ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನ ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.